स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಸ್ನೇಹಿತರು ಕೂಡ ಎಲ್ಲ ವಿಷಯವಾಗಿ ಸವಿಸ್ತಾರವಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಸುಮಾರು ನಮ್ಮ ಎಜೆ ಸದಾಶಿವ ಆಯೋಗದ ವರದಿಗಾಗಿ ಸುಮಾರು 30 ವರ್ಷಗಳ ಕಾಲ ಹೋರಾಟವನ್ನ ಮಾಡ್ಕೊತಾನೆ ಬಂದಿದ್ದೀವಿ. ಆದ್ರೆ ಎಷ್ಟು ಹೋರಾಟ ಮಾಡಿದ್ರ ಈ ಆಳುವ ಸರ್ಕಾರದವರು ಇವರ ನಾಯಕರು ಯಾವತ್ತೂ ನಮ್ಮ ಸಮಾಜದ ಕಡೆಗೆ ಗಮನವನ್ನ ಕೊಡಲಾರಂತ ವ್ಯಕ್ತಿತ್ವವನ್ನು ಹೊಂದಿದಂತ ಸರ್ಕಾರಗಳದವು. ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತಾ, ಸಂವಿಧಾನಬದ್ಧವಾಗಿ ನೀವು ಮೀಸಲಾತಿ ಕೊಡಬಹುದಂತ ನಿರ್ದೇಶನ ನೀಡಿ ಇವತ್ತಿಗೆ 26-25 ದಿನ ಆದ್ರೂ ಕೂಡ ಇನ್ನುವರೆಗೆ ರಾಜ್ಯ ಸರ್ಕಾರ ಅದಕ್ಕೆ ಮೀನಾಮೇಷ ಎನಿಸುವಂತ ಕೆಲಸ ಮಾಡ್ತಿದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತೀವಿ. ಈ ಸಂಘಟನೆ ಮತ್ತು ಇಲ್ಲಿಯ ಒಂದು ವೇದಿಕೆಯ ಮೂಲಕ ಹಿಂದೆ ಒಂದು ಸಲ ಏನಾಗಿದೆ, ಸದಾಶಿವ ಆಯೋಗವನ್ನ ಜಾರಿ ಮಾಡಲಕ್ಕಾಗಿ ಏನ್ ಮಾಡಿದೀವಿ, ನನ್ನ ಮನೆಗೆ ಕಳಿಸಿದೀವಿ ಒಂದ್ಸಲ. ಆದ್ರೂ ಕೂಡ ಈ ಸಲ ಹೆಂಗಿದಾಗಿತ್ತಪ್ಪ ಅಂತಂದ್ರ ನಿಮ್ಮ ಪ್ರಣಾಳಿಕೆಯಲ್ಲೇ ಆಯ್ಕೊಂಡಿದಿರಿ ನಾವು ಸದಾಶಿವ ಆಯೋಗವನ್ನ ಜಾರಿ ಮಾಡ್ತೀವಿ ಅಂತ ಹೇಳಿ. ಆದ್ರೆ ನಿಮ್ಮ ಪ್ರಣಾಳಿಕೆಯಲ್ಲಿ ಎಲ್ಲಾ ಯೋಜನೆಗಳನ್ನು ಕೂಡ ಏನ್ ಮಾಡಿದ್ರಿ, ಅವುಗಳನ್ನ ಪಾಸ್ ಮಾಡಿದ್ರಿ. ಆದ್ರೆ ಸದಾಶಿವ ಆಯೋಗದ ಜಾರಿ ಮಾತ್ರ ಏನ್ ಮಾಡಿದ್ರಿ, ಪೆಂಡಿಂಗ್ ಆಗಿತ್ರಿ. ಆದ್ರೆ ನಾವು ಯಾರ ಅಪ್ಪನ ಆಸ್ತಿನೂ ಕೇಳ್ತಿಲ್ಲ, ಇನ್ನೊಬ್ಬರ ಪಾಲನ್ನು ಕೇಳ್ತಾ ಇಲ್ಲ, ನಮ್ಮ ಪಾಲನ್ನ ನಾವು ಕೇಳ್ತಾ ಇದ್ದೀವಿ. ಅದಕ್ಕಾಗಿ ಒಂದೇ ಮಾನ್ಯ ಶಾಸಕರಿಗೂ ಕೂಡ ಮೊನ್ನೆ ಚುನಾವಣೆ ನಡೆದಂತ ವಿಷಯದಲ್ಲಿ ನಾವು 4 ಜನ ಸಹೋದರರು ಕೂಡಿ ಅದ್ರ ಬಗ್ಗೆ ಸದಾಶಿವ ಆಯೋಗದ ಬಗ್ಗೆ ನೀವು ಕೂಡ ಧ್ವನಿ ಎತ್ತಬೇಕ್ರಿ ಸಾಹೇಬ್ರ ಅಂತೇಳಿ ನಾವು ಕೂಡ ಮಾತಾಡಿದ್ವಿ ಚುನಾವಣೆಯ ಟೈಮ್ ಅಲ್ಲಿ. ಆದ್ರೆ ಆಯ್ತು ಮಾತಾಡೋಣ ಅಂತ ಅವರು ಕೂಡ ಹೇಳಿದ್ದಾರೆ. ಈ ಸಮಾಜದ ಬಗ್ಗೆ ಅವ್ರಿಗೂ ಕೂಡ ಗೌರವ ಇದೆ, ಸಮಾಜದ ಒಳ್ಳೆಯ ಒಂದು ಹೊಂದಾಣಿಕೆ ಇದೆ ಸಮಾಜದವ್ರ ಜೊತೆಗೆ. ಅದಕ್ಕಾಗಿ ಮಾನ್ಯ ಶಾಸಕರಿಗೂ ಕೂಡ ಹೇಳ್ತೇವೆ, ಈ ಸದಾಶಿವ ಆಯೋಗದ ಬಗ್ಗೆ ನೀವು ಕೂಡ ಧ್ವನಿ ಎತ್ತಲೇ ಇದ್ದಾರೆ. ಒಂದು ವೇಳೆ ನೀವು ಕೂಡ ಧ್ವನಿ ಎತ್ತಲೇ ಇದ್ದರೆ ಮುಂದೆ ಬರುವಂತ ಚುನಾವಣೆಯಲ್ಲಿ ಮಾನ್ಯ ಶಾಸಕರಿಗೂ ಕೂಡ ತಕ್ಕ ಪಾಠವಂತ ಕಲಿಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ. ಹಾಗಾಗಿ ಪ್ರತಿಯೊಬ್ಬ ಸಮಾಜದ ಯುವಕರು, ನಮ್ಮ ಸಮಾಜದ ಪ್ರತಿಯೊಬ್ಬರು ಕೂಡ ನಾವು ಸದಾಶಿವ ಆಯೋಗವನ್ನ ಪಡೆದುಕೊಳ್ಳಲಿಕ್ಕೆ ಮನೆಗೊಬ್ಬ ನಾಯಕನಾಗಿ ಇಟ್ಟುಕೊಂಡು ಹೋರಾಟವನ್ನ ಮಾಡೋಣ. ಇನ್ನೇನು 30 ವರ್ಷ ಹೋರಾಟ ಮಾಡಿದೀವಿ. ಇದರಲ್ಲಿ ಹೋರಾಟ ಮಾಡ್ಬೇಕಾದ್ರೆ ನಮ್ಮ ಪಕ್ಕದ ತಾಲೂಕಾದಂತ ಬಾಗೇವಾಡಿಯಲ್ಲಿ ಸುಮಾರು 7 ಜನ ದುರ್ಮರಣವನ್ನ ಹೊಂದಿದ್ರು. ಹುಬ್ಬಳ್ಳಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದಾಗ 7 ಜನ ಇದರಲ್ಲಿ ಮರಣವನ್ನು ಅಂತ. ಈ ಹೋರಾಟದಲ್ಲಿ ಎಷ್ಟೋ ಜನ ಕೈಕಾಲು ಮುರಿದುಕೊಂಡು ಮನೆಯಲ್ಲಿ ಕುಂತಂತ ಇತಿಹಾಸ ಐತಿ. ರಾಯಚೂರಲ್ಲಿ ಲಾಠಿ ಚಾರ್ಜ್ ಆಗಿದಾವ್. ಆದ್ರೆ ಇವಕ್ಕೆಲ್ಲದಕ್ಕೂ ಇದಾದಾಗ ಏನ್ ಮಾಡ್ತಾ ಸುಪ್ರೀಂ ಕೋರ್ಟ್ ಇದಕ್ಕೆ ಏನ್ ಮಾಡ್ತಾ ನಿರ್ದೇಶನವನ್ನು ನೀಡುತ್ತಾ. ಹಾಗಾಗಿ ಈ ನಿರ್ದೇಶನದಂತೆ ಸರ್ಕಾರ ಸಿದ್ದರಾಮಯ್ಯನವರು ಹಿಂದುಳಿದ ಮತ್ತು ಬಹಳ ಹೈಂದ ನಾಯಕರಾಗಿದ್ದರಿಂದ ನಮ್ಗೆ ನಮ್ಮ ಸಮಾಜಕ್ಕೆ ದಯವಿಟ್ಟು ಈ ಸದಾಶಿವ ಆಯೋಗ ಜಾರಿಯನ್ನು ಮಾಡಿ ತಮ್ಮ ಬದ್ಧತೆಯನ್ನು, ತಮ್ಮ ಪಕ್ಷದ ಬದ್ಧತೆಯನ್ನು, ಅವರು ಕೂಡ ಒಳ್ಳೆಯ ಒಂದು ನಾಯಕತ್ವವನ್ನು ಹೊಂದಿದಂತ ಮಾನ್ಯ ಸಿದ್ದರಾಮಯ್ಯವರು ಕೂಡ ಅತಿ ಕೂಡಲೇ ತಿರುಗಿ 2 ರಾಜ್ಯದಲ್ಲಿ ಸದಾಶಿವ ಆಯೋಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಆದೇಶ ಆದ ಕೂಡಲೇ 2 ರಾಜ್ಯದಲ್ಲಿ ಆಲ್ರೆಡಿ ಜಾರಿ ಆಯ್ತು. ಆದ್ರೆ ನಮ್ಮ ಸರ್ಕಾರದಲ್ಲಿ ಮಾತ್ರ, ಕರ್ನಾಟಕ ಸರ್ಕಾರದಲ್ಲಿ ಮಾತ್ರ ಇನ್ನೂ ಜಾರಿ ಆಗ್ತಿಲ್ಲ. ಅದಕ್ಕಾಗಿ ಒಂದು ವೇಳೆ ಮಾಡದೆ ಹೋದರೆ ನಮ್ಮ ಪ್ರಾಣವನ್ನು ಕೊಟ್ಟವಾದ್ರೂ ನಮ್ಮ ಅಧಿಕಾರವನ್ನು ಪಡಿತೀವಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಹೋರಾಟದ ರೂಪರೇಷೆಯನ್ನ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ದಾರೆ. ನಾವು ಸುಮಾರು 70 ವರ್ಷಗಳಿಂದ ಸತತವಾಗಿ ಹೋರಾಟವನ್ನು ಮಾಡ್ತಾನೆ ಇದ್ದೀವಿ. ಆದ್ರೆ ನಾವು ಹೋರಾಟ ಯಾರು ವಿರೋಧ ಮಾಡ್ಬೇಕಂತಕ್ಕಂಥದ್ದು ನಮಗೆ ಗೊಂದಲ ಹೋಗ್ಯದ. ಈಗ
ಯಾಕಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಸಂವಿಧಾನದ ಮೀಸಲಾತಿ ಅಡಿಯಲ್ಲಿ ಸಮಾಜದ ಏಳಿಗೆಯನ್ನು ಬಯಸ್ತಕ್ಕಂತ ಸಮಾಜದ ನಾಯಕರು ಅವರೇ ಸುಮ್ ಕುಂತ್ಬಿಟ್ರ. ಆದ್ರೆ ಇಲ್ಲಿ ಸಾರ್ವಜನಿಕರನ್ನ ಬೀದಿಗೆ ತಳ್ಳುವಂತ ಕೆಲಸ ಸಮಾಜದ ನಾಯಕರೇ ಮಾಡ್ತಾರಂತಕ್ಕಂತ ಒಂದ್ ಕಡೆ ನಾವು ವಿಚಾರ ಮಾಡ್ಬೇಕಾಗ್ಯದ. ಯಾಕಂದ್ರ ಯಾವುದೇ ಸರ್ಕಾರ ಇರ್ಲಿ, ಇವತ್ತು ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಜೆಡಿಎಸ್ ಇರ್ಲಿ, ಯಾವುದೇ ಸರ್ಕಾರ ಇದ್ರೂ ಕೂಡ ಸಮಾಜದ ನಾಯಕರಿಗೆ ಅವರವರ ಕೋಟಾದ ಅಡಿಯನ್ನೇ ಅವರಿಗೆ ಮೀಸಲಾತಿಯನ್ನ ಮತ್ತು ಮೀಸಲಾತಿ ಅಡಿಯಲ್ಲಿ ಅವರಿಗೆ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನ ದೊರೀತಾ ಇದ್ದಾವೆ. ಆದ್ರೂ ಕೂಡ ನೆಪ ಮಾತ್ರಕ್ಕೆ ಹೋಗುವುದು. ಇವತ್ತು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ನಮ್ಮವರೇ ಸಮಾಜ ಕಲ್ಯಾಣ ಮಂತ್ರಿ, ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ನಮ್ಮದೇ ಸಮಾಜ ಕಲ್ಯಾಣ ಮಂತ್ರಿ. ಇಷ್ಟಿದ್ರೂ ಕೂಡ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಸಮಾಜದ ನಾಯಕರ ತಪ್ಪು ಕಾಣಿಸ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಹಳ ನನಗೆ ನೋವಾಗ್ತದ. ಆದ್ರ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಸರ್ಕಾರದಲ್ಲಿ ಸಮಾಜದ ಯಾವುದೇ ಒಬ್ಬ ಮುಖ್ಯಮಂತ್ರಿ ಇರ್ಬೋದು, ಒಬ್ಬ ಮಂತ್ರಿ ಇರ್ಬೋದು, ಅಲ್ಲಿ ಏನು ತಮ್ಮ ಮಾತಿಗೆ ಅಲ್ಲಿ ಗೌರವ ಸಿಗುವುದಿಲ್ಲ. ತಾವು ಆ ರಾಜೀನಾಮೆಯನ್ನ ಬಿಸಾಕಿ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನು ಮಂಡನೆ ಆಗ್ಬೇಕಂತ ಸಂದರ್ಭದಲ್ಲಿ ಅವರು ಯಾವ ರೀತಿ ಒಂದು ಗಟ್ಟಿ ನಿರ್ಧಾರವನ್ನು ತಗೊಂಡ್ರು, ತಾವು ಕೂಡ ಗಟ್ಟಿ ನಿರ್ಧಾರವನ್ನು ತಗೊಂಡಾಗ ಮಾತ್ರ ಸಮಾಜಕ್ಕೆ ನ್ಯಾಯ ಸಿಗ್ತದಂತಕ್ಕಂಥ ಭಾವನೆ ನಂದು. ಮುಂದಿನ ದಿನಮಾನಗಳಲ್ಲಿ ಸಮಾಜದ ಎಲ್ಲ ಹಿರಿಯರಾಗ್ಲಿ ಯುವಕರಾಗ್ಲಿ ನಾವೆಲ್ಲರೂ ಕೂಡ ಯಾವುದೇ ಒಬ್ಬ ನಾಯಕ ನಮ್ಮ ಮನೆಗೆ ಬಂದಾಗ ನಾವು ಅವ್ರನ್ನ ಮೊದಲು ಪ್ರಶ್ನೆ ಮಾಡಬೇಕು, ನೀವು ಸಮಾಜದ ಪರವಾಗಿ ಕೆಲಸ ಮಾಡ್ತಿರೋ ಇಲ್ವೋ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಿದಾಗ ಮಾತ್ರ ನಾವು ಸಮಾಜದಲ್ಲಿ ನಾವೇನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅದ. ಇವತ್ತು ನಮ್ಮನ್ನಾಗ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಬಹಳ ಹಿಂದವಾದಂತ ಒಬ್ಬ ಜನಪರವಾದ ಮತ್ತು ಸಂವಿಧಾನಬದ್ಧವಾದಂತ ಒಬ್ಬ ನಾಯಕರ ಅಂತ ನಾವು ಎಲ್ಲರೂ ಕೂಡ ಅವರನ್ನ ನಂಬಿಕೊಂಡಿದ್ದೇವೆ. ಅವರಿಂದ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಅದೇ ರೀತಿ ಇವತ್ತು ಮುದ್ದೇಬೇಳದ ಶಾಸಕರಾದಂತ ಸನ್ಮಾನ್ಯ ಶ್ರೀ ಅಪ್ಪಾಜಿ ನಾಡಗೌಡರವರು ನಮಗೆ ಅವ್ರಿಗೂ ಕೂಡ ನಾವು ಸಮಾಜ ಅವರ ಚುನಾವಣೆಯಲ್ಲಿ ತುಂಬಾ ಕಂಕಣಬದ್ಧವಾಗಿ ನಿಂತು ಅವರ ಚುನಾವಣೆಯಲ್ಲಿ ಅವನು ಆಯ್ಕೆ ಆಗ್ಲಿಕ್ಕೆ ಸಮಾಜದ ಪಾಲು ಇದೆ ಅಂತಕ್ಕಂಥ ಭಾವನೆಯನ್ನು ಹೇಳ್ತಾ ಇವತ್ತು ಶಾಸಕರು ಇವತ್ತಿನ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ನಾವು ಕೂಡ ಶಾಸಕರಿಗೆ ಇನ್ನೂ ಒಂದ್ಸಾರಿ ಅವ್ರ ಮನೆಗೆ ಹೋಗಿ ಸಮಾಜದ ಪರವಾಗಿ ನಾವು ಸದಾಶಿವ ಆಯೋಗದ ಬಗ್ಗೆ ಧ್ವನಿ ಎತ್ತರಿ ಅಂತ ಹೇಳಿ ಶಾಸಕರಲ್ಲಿ ಒತ್ತಡವನ್ನ ಮಾಡ್ತೇವೆ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ಸರ್ಕಾರ ಇದಕ್ಕೇನಾದರೂ ಬಗ್ಗದೇ ಇದ್ರೆ ನಾವು ಇನ್ನೂ ಸುಮಾರು ಉಗ್ರವಾದ ಹೋರಾಟಗಳನ್ನ ಇನ್ನು ಹಂತ ಹಂತವಾಗಿ ಮಾಡೋರಿದ್ದೇವೆ. ಇದು ಸಾಂಕೇತಿಕವಾದಂತಹ ಹೋರಾಟ ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ನಮಗೆ ವರ್ಗೀಕರಣವನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್. ಇನ್ನ ಸಮಾಜದ ಪರವಾಗಿ ಹೋಗಿಲ್ರಿ, ಆದ್ರೆ ನಾವು ವೈಯಕ್ತಿಕವಾಗಿ ಮೌಖಿಕವಾಗಿ ಶಾಸಕರಿಗೆ ಇದ್ರ ಬಗ್ಗೆ ಹೇಳಿ ಭೇಟಿ ಆಗೋರಿದ್ವಿ. ತಿಪ್ಪಣ್ಣ ದೊಡ್ಡ ಮಂದಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.